ತತ್ವಮಸಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ. ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮ ನಿರವನ್ನು ತೋರಿದ ಯತಿಗೆ. ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮ ನಿರವನ್ನು ತೋರಿದ ಯತಿಗೆ. ಧರೆಗಿಳಿದು ಬಂದಂಥ ಶಿವನ ಸ್ವರೂಪರಿಗೆ ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ. ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಬಂದು ಮಂಡನ ಮಿಶ್ರ ವಿಪ್ರನ ಮಂದಿರವ ಸಾರಿದನು. ಯತಿಪತಿಯಂದಮಿಗೆ ಸತ್ಕಾರ ಪಡೆದನು. ಬಹುಳ ವಿಭವದಲ್ಲಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಶ್ರೀಕಂಠೇಶ್ವರ ಸ್ವರೂಪರಾದ ಯತಿವರ ಶ್ರೀ ಶಂಕರಾಚಾರ್ಯರು ಗಿಳಿಗಳು ಮಾತನಾಡುತ್ತಿದ್ದುದನ್ನು ಆಲಿಸಿ ಮಂಡನ ಮಿಶ್ರಾಚಾರ್ಯರ ವಾಸವಿರುವಂತಹ ಮನೆಯ ಕಡೆ ಬರುತ್ತಿರುವುದನ್ನು ನಾವು ಈ ಹಿಂದೆ ಗಮನಿಸಿದ್ದೇವೆ. ಸಾಲಿಗ್ರಾಮ ಶ್ರೀಕಂಠ ಶಾಸ್ತ್ರಿಗಳ ಶ್ರೀ ಶಂಕರ ವಿಜಯದ 22ನೆಯ ಸಂಧಿಯಲ್ಲಿ ಯತಿಪುಂಗವರಾದಂತಹ ಶ್ರೀ ಶಂಕರಾಚಾರ್ಯರು ಆಕಾಶ ಮಾರ್ಗದಿಂದ ಮಂಡನ ಮಿಶ್ರರ ಮಂದಿರವನ್ನ ಪ್ರವೇಶಿಸಿ ಅವರಿಂದ ಸತ್ಕಾರವನ್ನ ಪಡೆದ ಬಗೆಯನ್ನ ವರ್ಣಿಸುತ್ತಾ ಹೋಗ್ತಾರೆ. ಶೌನಕಾದಿ ಮಹಾಮುನಿಗಳೇ, ತನ್ಮಯತೆಯಿಂದ ಆಲಿಸಿ. ಯಾವ ದಿನ ಶ್ರೀ ಶಂಕರಾಚಾರ್ಯರು ಮಂಡನ ಮಿಶ್ರನ ಮಂದಿರದ ಕಡೆ ಅಂದರೆ ಅವರ ಮನೆಯ ಬಾಗಿಲಿಗೆ ಬಂದರೋ ಅಂದು ವಿಶ್ವರೂಪರಾದಂತಹ ಮಂಡನ ಮಿಶ್ರರ ತಂದೆಯ ವಾರ್ಷಿಕ ಶ್ರಾದ್ದದ ದಿನ, ಪಿತೃಯಜ್ಞ ಕರ್ಮದ ವೈದಿಕದ ದಿನವಾಗಿತ್ತು. ಆ ಪಿತೃಕರ್ಮವನ್ನ ಮಾಡುವುದಕ್ಕಾಗಿ ಬಾದರಾಯಣ ಮುನಿಗಳಾದಂತಹ ಪರಮ ಪೂಜ್ಯ ಶ್ರೀ ವೇದವ್ಯಾಸ ಮಹರ್ಷಿಗಳನ್ನು ಹಾಗೂ ಕರ್ಮಕಾಂಡೋದ್ಧಾರಕರಾದಂತಹ ಪೂಜ್ಯರಾದ ಜೈಮಿನಿ ಮಹಾಮುನಿಗಳನ್ನು ಅವರು ಆಹ್ವಾನಿಸಿದರು. ಅವರನ್ನು ಕರೆತಂದು ಆಧರಿಸಿ ಶಾಸ್ತ್ರೋಕ್ತವಾದಂತಹ ವಿಧಿ ವಿಧಾನಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ಅವರನ್ನು ಪೂಜಿಸಿದರು. ಈ ಪೂಜಾ ವಿಧಾನದ ಬಗೆಯನ್ನ ಮುಂದೆ ಕವಿ ಹೀಗೆ ವರ್ಣಿಸುತ್ತಾರೆ. ವಿಶ್ವರೂಪರಾದ ಮಂಡನ ಮಿಶ್ರರು ಶ್ರೀ ವ್ಯಾಸ ಮಹರ್ಷಿಗಳು ಹಾಗೂ ಜೈಮಿನಿ ಮಹಾಮುನಿಗಳನ್ನ ವಿಪ್ರರ ಮನೆಯಲ್ಲಿ ಪ್ರೀತಿಯಿಂದ ಆಧಾರಗಳಿಂದ ಕುಶಾಸನವನ್ನ ಅಂದರೆ ಮೆತ್ತನೆಯ ಹುಲ್ಲಿನ ಆಸನಗಳನ್ನ ನೀಡಿ ಕುಳ್ಳಿರಿಸುತ್ತಾರೆ. ಪಿತೃಯಜ್ಞ ಕಾರ್ಯದ ಈ ಸಮಯದಲ್ಲಿ ಇತರರ ದರ್ಶನ ಮತ್ತೆ ಮಾತುಕತೆಗೆ ಅವಕಾಶ ಕೊಡಬಾರದು ಅನ್ನೋ ದೃಷ್ಟಿಯಿಂದ ಹಾಗೂ ತಮ್ಮ ಪಿತೃಕರ್ಮ ಕಾರ್ಯಕ್ಕೆ ಅಡ್ಡಿಯಾಗಬಾರದು ಅನ್ನೋ ಉದ್ದೇಶದಿಂದ ಬಾಗಿಲನ್ನು ಭದ್ರವಾಗಿ ಮುಚ್ಚುತ್ತಾರೆ. ತಮ್ಮ ಶಾಖಾಕ್ರಮದ
ಆಚರಣೆಗಳಿಗೆ ಅನುಗುಣವಾಗಿ ಕಲಶ ಸೂಕ್ತಾದಿಗಳನ್ನೆಲ್ಲ ಪಾರಾಯಣ ಮಾಡ್ತಾರೆ. ನಂತರ ಆ ಮುನಿಶ್ರೇಷ್ಠರಿಬ್ಬರಿಗೆ ಕ್ಷಣವನ್ನು ನೀಡಿ ದ್ವಿಜವರರಾದ ಅವರ ಪಾದ ಕಮಲಗಳನ್ನ ತೊಳೆಯಲು ಅನುವಾಗ್ತಾರೆ. ನಂತರ ಅತ್ತಲನ್ನೆಗ ಗೇಹ ಬಾಹ್ಯದೋಳ್ ಉತ್ತಮಾಮಲ ಕೀರ್ತಿ ಯತಿ ಸರ್ವೋತ್ತಮನು ನಡೆತಂದು ನಿಂದು ಆದ್ವಾರ ದೇಶದಲ್ಲಿ ಅತ್ತಲಿತ್ತಲು ನೋಡಿ ಬಾಗಿಲು ಕೆತ್ತುಕೊಂಡಿರೆ ಕಂಡು ಸಂತಸವೆತ್ತು ಪುಷ್ಕರ ಮಾರ್ಗದಿಂ ನಡೆತಂದ ನಾಲಯಕ್ಕೆ. ಮಂಡನಮಿಶ್ರರ ಮನೆಯ ಒಳಗೆ ವೈದಿಕದ ಕಾರ್ಯಗಳು ಪ್ರಾರಂಭವಾಗಿದೆ. ಇತ್ತ ಇದೇ ಸಮಯಕ್ಕೆ ಸರಿಯಾಗಿ ಮನೆಯ ಹೊರಗಡೆ ನಿರ್ಮಲರು ಹಾಗೂ ಯತಿ ಸರ್ವೋತ್ತಮರು ಆದಂತಹ ಶ್ರೀ ಶಂಕರ ಭಗವತ್ಪಾದರು ಅವರ ಮನೆಯ ಹೊರ ಬಾಗಿಲಿಗೆ ಬಂದು ನಿಲ್ತಾರೆ. ನಿಂದು ನೋಡ್ತಾರೆ, ಮನೆಯ ಬಾಗಿಲು ಮುಚ್ಚಿದೆ. ಮನದಲ್ಲೇ ನಗುತ್ತಾ ಶ್ರೀ ಶಂಕರಾಚಾರ್ಯರು ಮನೆಯ ಒಳಗಡೆ ನಡೆಯುತ್ತಿರುವಂತಹ ಕಾರ್ಯಚಟುವಟಿಕೆಗಳನ್ನ ಅವಲೋಕಿಸಬೇಕು ಅಂತ ಚಿಂತಿಸಿ ಅವರ ಅಂತಃಚಕ್ಷುವಿನ ಮೂಲಕನೇ ಅಂದ್ರೆ ಒಳಗಣ್ಣಿನ ಮೂಲಕನೇ ಅವರು ಸಿದ್ಧಿಸಿಕೊಂಡಂತಹ ಅಷ್ಟಸಿದ್ಧಿಗಳಲ್ಲಿ ಒಂದಾದಂತಹ ಪ್ರಾಕಾಮ್ಯ ಸಿದ್ಧಿಯನ್ನ ನೆನೆದು ಅಲ್ಲಿಂದ ಅವರು ನಭೋ ಮಾರ್ಗದಿಂದ ಮನೆಯ ಅಂಗಳಕ್ಕೆ ಇಳಿಯೋದಕ್ಕೆ ಉದ್ಯುಕ್ತರಾಗ್ತಾರೆ. ಆಕಾಶ ಮಾರ್ಗೀಯಾಗಿದ್ದಂತಹ ಶ್ರೀ ಶಂಕರೇಶ್ವರರು ಮಂಡನಮಿಶ್ರರ ಮನೆಯನ್ನ ವೀಕ್ಷಿಸ್ತಾರೆ. ಮನೆಯ ಒಳಭಾಗವನ್ನ ನೋಡ್ತಾರೆ. ಅಷ್ಟು ಆನಂದ ಆಗುತ್ತೆ. ಯಾಕಂದ್ರೆ ಮಂಡನಮಿಶ್ರರ ಮನೆ ವೈಭವ ಅಷ್ಟು ಚೆನ್ನಾಗಿರುತ್ತೆ. ಮನೆಯ ಒಳಗಡೆ ಏನು ಧನ ಕನಕಗಳು, ಧನ ಧಾನ್ಯಗಳು, ವಜ್ರ ವೈಡೂರ್ಯಗಳು, ಐಶ್ವರ್ಯ ಸಂಪತ್ತಿನಿಂದ ಕೂಡಿರುತ್ತೆ. ಅದು ಅಂತಹ ಆಗರ್ಭ ಶ್ರೀಮಂತಿಕೆಯನ್ನು ನೋಡಿ ಮಂಡನಮಿಶ್ರರ ಪ್ರಭಾವವನ್ನು ಅವಲೋಕಿಸಿ ಶ್ರೀ ಶಂಕರಾಚಾರ್ಯರು ತಲೆ ತೂಗುತ್ತಾರೆ. ನಂತರ ಮಂಡನಮಿಶ್ರರ ಮನೆಯ ಒಳಭಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಮನಸ್ಸು ಮಾಡ್ತಾರೆ. ಮುಂದೆ ಕೇಳಿ, ಎಲ್ಲಿ ಮಂಡನಮಿಶ್ರ ಪಂಡಿತ, ಎಲ್ಲಿ ಮಂಡನಮಿಶ್ರ ಪಂಡಿತನು ಉಲ್ಲಸಿತನಾಗುತ್ತರಿ ಆ ಮುನಿವಲ್ಲಭರ ಪದಯುಗ ಪ್ರಕ್ಷಾಳನದೊಳಿರುತಿಗನು ಅಲ್ಲಿಗೈತರೆ ಯತಿಯು ಹಸಿತೋತ್ಫುಲ್ಲ ಮುಖರಾಗುತ್ತಲಿದ್ದರು ಹುಲ್ಲನಾಭ ಮುನೀಶ ಜೈಮಿನಿ ಮುನಿ ಪರತಿಶಯದೇ ಕೇಳಿ ತದ್ವಾಕ್ಯವನು ಚಿತ್ತದಳಾಳಿದಾಶ್ಚರ್ಯದಲ್ಲಿ ಯತಿ ಪುನಮೂಡಿ ನಸುನಗೆಯಿಂದಲಾಗ ಪ್ರವೃತ್ತಿ ಮಾರ್ಗವನು ಪಾಲಿಸುತ್ತಿಗ ಮಂಡನಾರ್ಯಗೆ ಪಾಲಿಸಿದನುತ್ತರವ ಮುನಿಪತಿ ಕೇಳುಗಳದಿಂ ಮೇಲೆ ಮುಂಟಿಯನುತ್ತಲಂದೊಲಿದು ಯಾವ ಪ್ರದೇಶದಲ್ಲಿ ಮಂಡನಮಿಶ್ರರು ಶ್ರದ್ಧಾಭಕ್ತಿಗಳಿಂದ ಮುನಿಶ್ರೇಷ್ಠರ ಪಾದಯುಗ್ಮಗಳನ್ನು ತೊಳಿತಾ ಇದ್ರೋ ಅದೇ ಪ್ರದೇಶಕ್ಕೆ
ಯತಿಕುಲ ತಿಲಕರಾದಂತಹ ಶ್ರೀ ಶಂಕರಾಚಾರ್ಯರು ಬರ್ತಾರೆ. ಬಂದು ಹಸನ್ಮುಖರಾಗಿ ಶ್ರೀಕೃಷ್ಣ ದ್ವೈಪಾಯನರಾದಂತಹ ವ್ಯಾಸ ಮುನಿಗಳು ಹಾಗೂ ಜೈಮುನಿ ಮುನಿಗಳ ಬಳಿ ನಗುತ್ತಾ ನಿಲ್ತಾರೆ. ಪರಶಿವನ ಅವತಾರವಾದಂತಹ ಶ್ರೀ ಶಂಕರರನ್ನ ಕಂಡಂತಹ ಈ ಮುನಿಗಳು ಅತ್ಯಂತ ಅಂತರಂಗದಲ್ಲೇ ಅವರನ್ನ ನಮಿಸುತ್ತಾ ಸಂತೋಷಗೊಳ್ತಾರೆ. ಇಲ್ಲಿ ಕವಿ ಹರಸ್ವರೂಪಿಯಾದಂತಹ ಶಂಕರರನ್ನ ಮನ್ಮಥನ ಶತ್ರು ಅಂದ್ರೆ ಕಾಮವೈರಿ ಅಂತ ವರ್ಣಿಸಿರೋದು ಇಲ್ಲಿ ವಿಶೇಷವಾಗಿ ಕಾಣುತ್ತೆ. ಈ ಕಡೆ ಮಂಡನ ಮಿಶ್ರರಾದ್ರೂ ಆಶ್ಚರ್ಯದಿಂದ ಆ ಯತಿಯನ್ನ ನೋಡಿ ನಿವೃತ್ತಿ ಮಾರ್ಗ ತತ್ಪರರಾದಂತಹ ಈ ಶಂಕರರ ಇವ್ರು ಯಾರು ಅಂತ ಹೇಳಿ ತಿಳ್ಕೊಂಡು ತಮಗಿರುವಂತಹ ಸ್ವಭಾವಜನ್ಯವಾದಂತಹ ಬುದ್ಧಿಯಿಂದ ಆ ಯತಿಗಳನ್ನ ನೋಡಿ ಕೋಪಿಸ್ಕೊಳ್ತಾರೆ. ಹಾಗೆ ವೈಮನಸ್ಯನ ತಾಳ್ತಾರೆ ಅವ್ರ ಮೇಲೆ. ಸಾಮಾನ್ಯವಾಗಿ ಶ್ರಾದ್ದ ಕರ್ಮ ಸಮಯದಲ್ಲಿ ವೈದಿಕರು ಕರ್ತೃ ಮತ್ತೆ ಭೋಕ್ತೃ ಇಬ್ರೂ ಸಹ ಕ್ರೋಧಗೊಳ್ಳಬಾರದು. ಮತ್ತೆ ನಿರಂತರವಾಗಿ ಆಗ ಬ್ರಹ್ಮ ವಿಚಾರದ ಬಗ್ಗೆ ಮಾತನಾಡ್ತಾ ಇರಬೇಕು. ಹೀಗೆಲ್ಲ ನಿಯಮ ಇದೆ. ಈ ನಿಯಮನ ಮರೆತು ಬಿಟ್ಟು ಪ್ರವೃತ್ತಿ ಮಾರ್ಗ ತತ್ಪರರಾದಂತಹ ಮಂಡನ ಮಿಶ್ರರು ಇಲ್ಲಿ ಶಂಕರನ ನೋಡ್ತಾ ಕೋಪಗೊಂಡು ಎಲ್ಲಿಂದ ಮುಂಡಿ ಬೋಳ ಅಂತ ಪ್ರಶ್ನೆ ಮಾಡ್ತಾರೆ. ನಂತರದಲ್ಲಿ ಶಂಕರರ ಪ್ರತಿಕ್ರಿಯೆ ಹೇಗಿರಬಹುದು ನೋಡಿ. ಕೇಳಿ ತದ್ವಾಕ್ಯವನ್ನು ಕೇಳಿ ತದ್ವಾಕ್ಯವನು ಚಿತ್ತದೊಳಾಳಿದಾಶ್ಚರ್ಯದಲ್ಲಿ ಕೆದಿ ಕುಲ ಮೂಡಿ ನಸುನಗೆಯಿಂದಲಾಗ ಪ್ರವೃತ್ತಿ ಮಾರ್ಗವನು ಪಾಲಿಸುತ್ತಿಗ ಮಂಡನಾರ್ಯಗೆ ಪಾಲಿಸಿದನುತ್ತರ ಮುನಿಪತಿ ಕೇಳು ಗಳದಿಂ ಮೇಲೆ ಮುಂಡಿಯನುತ್ತಲಿ ಅಂದೊಲಿದು ಮಂಡನ ಮಿಶ್ರರ ಈ ವಿಧವಾದಂತಹ ಧಿಕ್ಕರಣೆಯ ಮಾತುಗಳನ್ನ ಕೇಳಿ ಯತಿಕುಲ ಶೇಖರರಾದಂತಹ ಶ್ರೀ ಶಂಕರರು ಆಶ್ಚರ್ಯ ಪಡ್ತಾರೆ. ನಂತರ ಮುಗುಳ್ನಗೆಯಿಂದ ಪ್ರವೃತ್ತಿ ಮಾರ್ಗ ತತ್ಪರರಾದಂತಹ ಮಂಡನ ಮಿಶ್ರನನ್ನ ಕುರಿತು, ಅಯ್ಯ ಎಲ್ಲಿಂದ ಮುಂಡಿಯೇ, ಕೊರಳಿನಿಂದ ಮೇಲಕ್ಕೆ ಎಂದು ಉತ್ತರ ನೀಡ್ತಾರೆ. ಈ ರೀತಿಯ ಯತಿ ಶಂಕರರಿಂದ ಕೇಳಲ್ಪಟ್ಟಂತಹ ಉತ್ತರವನ್ನ ಕೇಳಿ ವಿಶ್ವರೂಪರಾದಂತಹ ಮಂಡನ ಮಿಶ್ರರು ಪದ ಮೆಟ್ಟಿದ ಸರ್ಪದಂತೆ ಅಂದ್ರೆ ತುಳಿಯಲ್ಪಟ್ಟ ನಾಗರ ಹಾವಿನಂತೆ ಕೋಪೋದ್ರಿಕ್ತರಾಗ್ತಾರೆ. ಅವರ ಕೋಪ ಹೇಗಿರತ್ತಂದ್ರೆ ಅದು ಕೆಂಡಾಮಂಡಲವಾಗಿ ಕಣ್ಣುಗಳಲ್ಲಿ ಕಿಡಿ ಕಾರ್ತಾ ತಮ್ಮ ಶಾಂತ ಸ್ಥಿತಿಯನ್ನೇ ಮಂಡನ ಮಿಶ್ರರು ಕಳೆದುಕೊಂಡು ಬಿಡ್ತಾರೆ. ಎಲ್ಲಿಂದ ಮುಂಡಿಯೇ ಅನ್ನುವಂತಹ ಚತುರತೆಯಿಂದ ತೋರಿರುವಂತಹ ಈ ಮಾತುಗಳನ್ನ ಮತ್ತೆ ಮತ್ತೆ ಗಳಹಬೇಡ, ನನ್ನೊಡನೆ ಹಗುರವಾಗಿ ಕೂಡ ಮಾತಾಡಬೇಡ. ಈ ನಿನ್ನ ಸದರವಾದಂತಹ ಹರಟೆ ನನ್ನ ಜೊತೆ ನಡೆಯೋದಿಲ್ಲ, ನನ್ನ ಜೊತೆ ಮಾತನಾಡೋದು ಬೇಡ. ನಾನು ನಿನ್ನ ಯಾವ ಮಾತಿಗೂ ಬೆಲೆ ಕೊಡೋದಿಲ್ಲ, ಏನನ್ನ ನಿನಗೆ ಹೇಳೋದಿಲ್ಲ. ಸದ್ಯ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ಹಾಗೆ ನಿನ್ನ ದಾರಿಯನ್ನ ನೀನು ಹಿಡಿ ನೆಡೆ ಅಂತ ಹೇಳಿ ಹೇಳ್ತಾರೆ ಮಂಡನ ಮಿಶ್ರರು. ಮುಂದೆ ಯತಿಯು ನಸುನಗೆ ಗೂಡುತ್ತ ಗೃಹಪತಿಯ ಸಂಬೋಧಿಸುತ್ತಲೇ
ಅತಿಶಯದಲ್ಲಿ ಆ ಪಥವು ನಿನಗೆಂದತಿಶಯದ ಮಾತುಗಳ ಮೇಲ್ದೊಡೆ ಹಿತಬಹುದು ತನಗೆಂದು ನುಡಿದನು ವಿಶ್ವರೂಪಂಗೆ. ಗೃಹಪತಿಯಾದಂತಹ ಮಂಡನ ಮಿಶ್ರರನ್ನು ಶಂಕರರು ಸಂಬೋಧಿಸಿ, ಎಲೆ ಬುದ್ಧಿಶಾಲಿಯೇ, ನನ್ನನ್ನು ಪ್ರಶ್ನೆ ಮಾಡ್ದಲೇ ನೀನು ಪಥವನ್ನ ಅಂದ್ರೆ ಮಾರ್ಗವನ್ನ ಪ್ರಶ್ನೆ ಮಾಡಿದೀಯಲ್ವಾ, ಹಾಗಾದ್ರೆ ಆ ಮಾರ್ಗವೇ ನಿನಗೆ ಉತ್ತರವನ್ನು ನೀಡುತ್ತೆ. ಆ ಉತ್ತರವನ್ನ ನನಗೂ ತಿಳಿಸೋ, ನನಗೂ ಸಂತೋಷವಾಗುತ್ತೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಮಂಡನ ಮಿಶ್ರರು ಕೋಪಗೊಳ್ತಾರೆ. ಅವರ ಕೋಪ ಹೇಗೆ ಹೆಚ್ಚಾಗುತ್ತೆ ಅಂತಂದ್ರೆ ಅವರ ಕೋಪಾಗ್ನಿ ನೆತ್ತಿಗೆ ಇರುತ್ತೆ. ಅವರ ಹಲ್ಲುಗಳೆಲ್ಲ ಕಟಕಟ ಅಂತ ಕಡಿತಾ ಹುಂಕರಿಸ್ತಾರೆ. ಈ ರೀತಿ ಉತ್ತರ ಬಂತಲ್ಲ ಅಂತ ಹೇಳಿ, ಎಲ್ಲೋ ಯತಿಯೇ ಕೇಳು, ನಾನು ಮಾರ್ಗ ಅಥವಾ ದಾರಿಯನ್ನ ಪ್ರಶ್ನೆ ಮಾಡಿದೆ. ಆ ಮಾರ್ಗ ದಾರಿ ಹೀಗೆ ಉತ್ತರ ನೀಡ್ತು, ನೀನು ವಿಧವಾ ಪುತ್ರ ಅಂತ ಹೇಳ್ತು, ಇದನ್ನು ತಿಳ್ಕೊ ಅಂತ ಹೇಳಿ ಹೇಳ್ತಾರೆ. ನೋಡಿ, ಇಲ್ಲಿ ಎರಡು ವ್ಯಕ್ತಿಗಳ ಚಿತ್ರಣವನ್ನ ಕವಿ ಕಣ್ಣಿಗೆ ಕಟ್ಟುವ ರೀತಿ ತುಂಬಾ ಅಚ್ಚುಕಟ್ಟಾಗಿ ಚಿತ್ರಿಸ್ತಾ ಹೋಗ್ತಾರೆ. ಒಂದು ಹಸನ್ಮುಖರಾಗಿ ತುಂಟತನದಿಂದ ಮಂಡನ ಮಿಶ್ರರನ್ನ ಕೆಣಕುವಂತಹ ಶಂಕರರು ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಶಂಕರರ ಉತ್ತರವನ್ನ ಅವಹೇಳನ ಮಾಡಿದ್ರು ಅಂತ ಹೇಳಿ ಕೆಂಡಾಮಂಡಲರಾಗುವಂತಹ ಮತ್ತೆ ಶಂಕರರಿಗೆ ಗೌರವವನ್ನ ನೀಡಿದರೆ ಅವರನ್ನ ಸ್ವಾಗತಿಸಿದಲೇನೆ ಮಂಡನ ಮಿಶ್ರರು ತಮ್ಮ ಮೂರ್ಖತನವನ್ನ ತೋರುವಂತಹ ಮಂಡನ ಮಿಶ್ರರ ಸ್ವಭಾವ ಇನ್ನೊಂದು ಕಡೆ. ಹೀಗೆ ಶಂಕರ ವಿಜಯದಲ್ಲಿ ಇವರ ಇಬ್ಬರ ಸಂಭಾಷಣೆ ತುಂಬಾ ಉತ್ತಮವಾಗಿ ಮೂಡಿ ಬರುತ್ತೆ. ಈ ಸಂಭಾಷಣೆ ಮುಂದುವರೆದ ಹಾಗೆ ಕೇಳಿ. ಮಾತನದನಾಲಿಸುತ್ತ ಬಳಿಕ ಭೂತನಾಥನು ನಗುತ್ತ ನುಡಿದನು, ಕಾತರಿಸಬೇಡ ಅಕಟ ಕೇಳೈ ದ್ವಿಜಕುಲೋತ್ತಮನೇ, ಮಾತೆ ವಿಧವೆಯದೆಂಬ ಪಥದ ಮಾತು ಕೇಳಿದವಂಗೆ ಸಲ್ವುದು ನೀತಿ ವಿಧ ನೀಡಲ್ತೆ, ಪಥವನು ಕೇಳಿದವನೆಂದ ಯತಿವರೇಣ್ಯರಾದ ಶ್ರೀ ಶಂಕರರ ಹಾಗೂ ಮಂಡನ ಮಿಶ್ರರ ಸಂಭಾಷಣೆ ಮುಂದುವರೆದಂತೆ ನಿನ್ನ ಜನನಿ ವಿಧವೆ ಎನ್ನುವಂತಹ ಮಾತನ್ನ ಆಲಿಸಿದ ಬಳಿಕ ಭೂತನಾಥನಾದ ಶಂಕರರು ಮಗುಳ್ನಗುತ್ತಾ ಮಂಡನ ಮಿಶ್ರರನ್ನ ಕುರಿತು ಹೀಗೆ ನುಡಿತಾರೆ. ಎಲೆ ಬ್ರಾಹ್ಮಣೋತ್ತಮನೇ, ಕಾತರಿಸಬೇಡ. ಅಯ್ಯೋ ಪಾಪ, ಮಾತೆ ವಿಧವೆ ಅನ್ನುವಂತಹ ಪದದ ಆ ಮಾರ್ಗದ ಮಾತು ಯಾರು ಪ್ರಶ್ನೆ ಮಾಡಿದ್ರೋ ಅವರಿಗೆ ಅನ್ವಯಿಸುತ್ತೆ. ಆದ್ರಿಂದ ಪ್ರಶ್ನೆ ಮಾಡಿದವನು ನೀನೇ ಅಲ್ವಾ, ಉತ್ತರವೂ ಕೂಡ ನಿನಗೇ ಸಲ್ಲುತ್ತೆ ಅಂತ. ವಿಶ್ವ ರೂಪನಾದಂತಹ ವಿಶ್ವಾಮಿತ್ರ ಇದನ್ನು ಕೇಳಿ ಅವನ ಕೋಪ ಇನ್ನೂ ಹೆಚ್ಚಾಗತ್ತೆ. ಅವನ ಕೋಪವನ್ನ ತಾಳಲಾದೆ ಅವನ ದೇಹ ಎಲ್ಲ ಧಗಧಗ ಅಂತ ಹೇಳಿ ಕಾದು ಹೋಗತ್ತೆ. ಮೈಯೆಲ್ಲ ಬೆವರು ತೊಟ್ಟಿಕ್ಕತ್ತೆ. ರೋಮಗಳೆಲ್ಲ ರೋಮಾಂಚನವಾಗಿ ಕೆದರಿ
ನಿಂತು ಬಿಡುತ್ತೆ. ಮನ್ಮಥನ ಅಂತಕನಾದಂತಹ ಶ್ರೀ ಯತಿವರರನ್ನ ಕುರಿತು ಗರ್ಜಿಸ್ತಾನೆ. ನಿನ್ನಿಂದ ಮದ್ಯಪಾನ ಮಾಡಲ್ಪಟ್ಟಿರುವುದೋ ಅನ್ನೋ ಅರ್ಥದಲ್ಲಿ ಭಿಕ್ಷುವೆ ಸುರೇತ ಪೀತಾವ ಎಂದು ಪ್ರಶ್ನೆ ಮಾಡ್ತಾರೆ. ಈ ಪ್ರಶ್ನೆಗೆ ಉತ್ತರ ಹೇಗಿರುತ್ತೆ ನೋಡೋಣ. ಮುಂದೆ ಕೇಳಿ ಧರಣಿಯ ಮರನ ನುಡಿಯ ಕೇಳುತ್ತ. ಧರಣಿಯ ಮರನ ನುಡಿಯ ಕೇಳುತ್ತ ದರಹಸಿತ ಮುಖನಾಗಿ ಪಂಡಿತವರನೇ ಕೇಳೈ. ವರ್ಣಭೇದವು ನಿನಗೆ ತಿಳಿಯದಲ, ಸುರೆಯ ಬಣ್ಣವು ಪೀತವಲ್ಲವು, ಪರಿಕಿಸಲ್ಕದುಸಿತವು ನೀನಿದನರಿಯದಿರ್ದುದು ಚೋದ್ಯವೆಂದನು ಕವಿಗೆ ಮದನಾರಿ. ಶ್ರೀ ಶಂಕರ ಯತಿಯು ಮಂಡನ ಮಿಶ್ರರ ನುಡಿಯನ್ನ ಕೇಳಿ ನಗುವಿನಿಂದ ಅರಳಿದಂತಹ ಮುಖವುಳ್ಳವರಾಗಿ ಪೀತಾವ ಎಂಬ ವಾಕ್ಯಕ್ಕೆ ಹಳದಿ ಬಣ್ಣವೋ ಎನ್ನುವಂತೆ ಅರ್ಥ ಮಾಡಿಕೊಂಡ ಹಾಗೆ ನಟಿಸ್ತಾರೆ. ನಟಿಸಿ, ಎಲೆ ಪಂಡಿತ ಶ್ರೇಷ್ಠನೇ, ನಿನಗೆ ವರ್ಣಭೇದಗಳು ತಿಳಿಯೋದು? ಅದು ಹಳದಿ ಬಣ್ಣವಲ್ಲ, ಪರೀಕ್ಷಿಸಿದಾಗ ಬಕದ ವರ್ಣ ಅಂದ್ರೆ ಬಕ ಪಕ್ಷಿಯ ಶ್ವೇತವರ್ಣ ಬಿಳಿ ಬಣ್ಣದ್ದು ಅಂತ ಹೇಳಿ ಉತ್ತರಿಸ್ತಾರೆ. ಮದನನ ಅರಿಯಾದ ಶಂಕರರು ಮಂಡನ ಮಿಶ್ರನಿಗೆ ಚುಚ್ಚುವಂತೆ ಮತ್ತೆ ಮತ್ತೆ ಉತ್ತರ ನೀಡ್ತಾನೇ ಇದ್ದಾರೆ. ಮುಂದೆ ಹೀಗೆ ಶಂಕರರು ಮದ್ಯದ ಬಣ್ಣದ ಬಗ್ಗೆ ಮಂಡನ ಮಿಶ್ರರನ್ನ ಛೇಡಿಸಿದಾಗ ಅವರ ಉತ್ತರಕ್ಕೆ ಮಂಡನ ಮಿಶ್ರರು ಭಲೆ ಭಲರೆ ಭಲರೆ ಅಂತ ಹೇಳಿ ಹೊಗಳಿ ಮದ್ಯದ ಅಂಗಡಿಯ ಪರಿಚಯವೂ ಕೂಡ ಇರೋದು ಗೊತ್ತಾಗುತ್ತೆ. ಆದ್ರಿಂದನೇ ಮದ್ಯದ ಬಣ್ಣ ಬಿಳಿದು ಅಂತ ಹೇಳಿ ತಿಳ್ಕೊಂಡಿದ್ಯಾ ಅಂತ ಅದಕ್ಕೆ ಪ್ರತಿಯಾಗಿ ಛೇಡಿಸ್ತಾರೆ. ಮುಂದೆ ಅಹುದಹುದು ತಪ್ಪೇನು ನುಡಿದುದು ವಿಹಿತವ ಹೊದಲೆ ವಿಪ್ರನಾನರಿದೆಗೆನು ಮದ್ಯದ ವರ್ಣ ಮಾತ್ರ ನೀನು ಜಗವರಿಯೇ ಅಹಿತವೆಂದೆನಿಸಿರ್ಪ ಮದ್ಯದ ಬಹಳ ರುಚಿಯನು ಬಲ್ಲೆಯನದು ಆ ದ್ರೋಹಿಣ ನೊಂದಿದ ಕೋಪವನು ಕಾಲಾಂತಕನ ತೆರೆದೇ. ಮದ್ಯದ ಬಣ್ಣದ ಬಗ್ಗೆ ಮಂಡನ ಮಿಶ್ರರು ಶಂಕರರನ್ನ ಛೇಡಿಸಿದಕ್ಕೆ ಶಂಕರರು ಮದ್ಯದ ಬಣ್ಣದ ಬಗ್ಗೆ ಹೆಚ್ಚು ತಿಳಿದಿದ್ದಾರೆ, ಅದು ಅಪರಾಧ ಅಲ್ಲ, ನಾನು ಬರೀ ಬಣ್ಣವನ್ನಷ್ಟೇ ತಿಳ್ಕೊಂಡಿದ್ದೀನಿ, ಅರ್ತಿದ್ದೀನಿ. ಆದ್ರೆ ಪ್ರಾಜ್ಞರು ಅಹಿತವಾದದ್ದನ್ನ ತಿರಸ್ಕರಿಸಬೇಕು ಅಂತ ಹೇಳಿದಂತಹ ಮದ್ಯದ ರುಚಿಯನ್ನು ಕೂಡ ನೀವು ಚೆನ್ನಾಗಿ ತಿಳಿದಿದ್ದೀರಾ ಅಂತ ಹೇಳಿ ಮಂಡನ ಮಿಶ್ರರನ್ನ ಛೇಡಿಸ್ತಾರೆ. ಆಗ ಇದನ್ನು ಕೇಳಿದ ಮಂಡನ ಮಿಶ್ರರು ಪ್ರಳಯ ಕಾಲದ ಯಮನಂತೆ ಅತ್ಯುಗ್ರರಾಗ್ತಾರೆ. ಹೀಗೆ ಕೋಪೋದ್ರಿತರಾದಂತಹ ಮಂಡನ ಮಿಶ್ರರು ಹೀಗಂತಾರೆ: ಪ್ರಸಿದ್ಧವಾದ ವಿಷ ಸಮ್ಮಿಶ್ರಿತವಾದಂತಹ ಬಾಣದಿಂದ ಹತನಾದಂತಹ ಮೃಗ ಪ್ರಾಣಿಗಳು ಅವುಗಳ ಮಾಂಸ ಭಕ್ಷಣೆಯಿಂದ ಮದೋನ್ಮತ್ತನಾದವನು, ಉನ್ಮತ್ತನಾದವನು
ಅಂತ ಹೇಳಿ ಮತ್ತೆ ವಿಪರೀತವಾಗಿ ಹರಟೋನು ಅಂತ ಹೇಳ್ತಾರೆ. ಇದನ್ನ ಕೇಳಿದ ಶಂಕರರು ಮತ್ತೋ ಜಾತ ಅನ್ನೋ ವಾಕ್ಯಕ್ಕೆ ಮತ್ಸಕಾಶಾತ್ ಜಾತಃ ಅಂದ್ರೆ ನನ್ನಿಂದ ಉತ್ಪನ್ನನಾದವನು ಅಂದ್ರೆ ನನ್ನ ಮಗ ಅನ್ನೋ ಅಂತಹ ಅರ್ಥವನ್ನ ಕಲ್ಪಿಸಿ ನಗದ ಅಯ್ಯ ಬ್ರಾಹ್ಮಣನೇ, ನಿನ್ನ ಮಗನು ನನ್ನ ತಂದೆಯ ರೀತಿನೇ ಉನ್ಮತ್ತ ಸ್ಥಿತಿಯಿಂದ ವಿಪರೀತವಾಗಿ ಹರಡ್ತಾನೆ, ಇದು ಸಹಜ ತಾನೆ ಅಂತ ಹೇಳಿ ಆ ವಿಪ್ರನಾದವನಿಗೆ ಉತ್ತರವನ್ನ ನೀಡ್ತಾರೆ. ಬಳಿಕದ ಕೇಳುತ್ತ ಮಂಡನನುಲಿದನು, ಎಲೆ ದುರ್ಬುದ್ಧಿ ಬೊತ್ತಿಹೆ ಅಲಘು ಕಂತೆಯನಿದನು, ರಾಸಭ ಹೊರಲಿಕಾಗದುದ ಸಲೆ ಶಿಖಾ ಯಜ್ಞೋಪವೀತವು ಬಲು ಹೊರೆಯು ನಿನಗಾಯ್ತೆ, ನೀನೀ ತಲೆಯ ಬೋಳಿಸಿಕೊಂಡು ಬಿಸುಟೆಯದೇಗೆ ಸೂತ್ರವನು. ಮಂಡನ ಮಿಶ್ರರು ಆಗ ಯತಿಯನ್ನ ಕುರಿತು, ಎಲೆ ದುರ್ಬುದ್ಧಿಯೇ, ನೀನು ಕತ್ತೆಯೂ ಹೊರುವುದಕ್ಕೆ ಅಸಾಧ್ಯವಾದಂತಹ ಭಾರವನ್ನ ಹೊತ್ಕೊಂಡಿದ್ಯಾ, ಇಂತಹ ನಿನಗೆ ಶಿಗೆ ಮತ್ತೆ ಯಜ್ಞೋಪವೀತ ಯಾಕೆ ಭಾರ ಆಯ್ತು? ತಲೆಯನ್ನು ಮುಂಡನ ಮಾಡಿಸ್ಕೊಂಡಿದ್ಯಾ ಅಂದ್ರೆ ಬೋಳ ಮಾಡಿಸ್ಕೊಂಡಿದ್ಯಾ, ಆದ್ರೂ ಯಜ್ಞೋಪವೀತನ ಯಾಕೆ ಬಿಸಿಟಿದ್ಯಾ ಅಂತ ಕೇಳ್ತಾರೆ. ಅಂದ್ರೆ ಇಲ್ಲಿ ಹೆಚ್ಚು ಭಾರವನ್ನ ಹೊತ್ಕೊಂಡು ಸ್ವಲ್ಪ ಭಾರವನ್ನ ಪರಿತ್ಯಾಗ ಮಾಡಿರುವುದು ಬುದ್ಧಿಹೀನತೆ, ದುರ್ಬುದ್ಧಿನೇ ತಾನೇ ಅಂತ ಸಂಬೋಧಿಸ್ತಾರೆ. ಹೀಗೆ ಹೇಳಿದಂತಹ ಮಾತುಗಳನ್ನ ಕೇಳಿ ಶಂಕರಾಚಾರ್ಯರು ಸುಬುದ್ಧಿಯಾಗಿ ನಾನು ಆಚರಿಸುವಂತಹ ಕಾರ್ಯಗಳನ್ನ ನೀನು ತಿಳಿಯಲು ಅಸಮರ್ಥನಾಗಿದೆಯಾ, ಹಾಗಾಗಿ ನೀನು ದುರ್ಬುದ್ಧಿ ಅಂತ ನಾನು ಹೇಳ್ತೀನಿ. ಅದರಿಂದ ನೀನೇ ದುರ್ಬುದ್ಧಿ. ಯಾಕೆಂದ್ರೆ ಈ ಲೋಕದಲ್ಲಿ ಶೆಣ್ಣಿನಿಂದ ತಿರಸ್ಕೃತನಾಗಿದ್ರೂ ಕೂಡ ಮತ್ತೆ ಶೆಣ್ಣಿನ ಆಶ್ರಯವನ್ನ ಪಡೆಯುವಂತಹ ಸ್ವಭಾವ ನಿಂದು, ನಿನ್ನಿಂದನೇ ನಿನ್ನ ತಂದೆಯಿಂದನೂ ಕೂಡ ಹೊರಕ್ಕೆ, ನೀನು ಮತ್ತೆ ನಿನ್ನ ತಂದೆಯೂ ಕೂಡ ಹೊರದಕ್ಕೆ ಅಸಾಧ್ಯವಾಗಿರುವಂತಹ ಹೊರೆಯನ್ನ ನಾನು ಹೊತ್ಕೊಂಡಿದ್ದೀನಿ. ಯಾವಾಗ ನಾಶರಹಿತವಾದ ಮೋಕ್ಷ ಇದು ಕರ್ಮದಿಂದಲಾಗ್ಲಿ ಅಥವಾ ಪ್ರಜಾವೃದ್ಧಿಯಿಂದಲೇ ಆಗ್ಲಿ ಅಥವಾ ಧನದಿಂದಲೇ ಆಗ್ಲಿ ಸಿಕ್ಕೋದೇ ಇಲ್ಲ, ಅದು ಸರ್ವಸಂಗ ಪರಿತ್ಯಾಗಿಗಳಾದಂತಹ ನಿವೃತ್ತಿ ಮಾರ್ಗದಿಂದ ದೊರೆಯುತ್ತೆ. ಅದು ಸನ್ಯಾಸ. ಈ ಸನ್ಯಾಸದ ವಿನಃ ಬ್ರಹ್ಮನಿಷ್ಠತೆ ಸಿದ್ಧಿಯಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇತ್ಯಾದಿ ಇರುವಂತಹ ಈ ಶ್ರುತಿ ವಾಕ್ಯಗಳಿಗೆ ನಾನು ಬದ್ಧನಾಗಿರೋದ್ರಿಂದ, ಆ ವಿಧಿ ನಿಷೇಧವಾಗಿದ್ರಿಂದ ಶಿಕೆ ಮತ್ತು ಯಜ್ಞೋಪವೀತಗಳನ್ನ ನಾನು ಪರಿತ್ಯಾಗ ಮಾಡಿದ್ದೀನಿ ಅಂತ ಹೇಳಿ ಶಂಕರರು ವಿವರಿಸ್ತಾರೆ. ಈ ಮುಂದಿನ ಸಂಭಾಷಣೆಯಲ್ಲಿ ನಾವು ನೋಡೋಣ. ಸತಿಯ ಪೊರೆಯಲಿ ಅಶಕ್ತನಾಗಿಯೇ, ಸತಿಯ ಪೊರೆಯಲ ಶಕ್ತನಾಗಿಯೇ ಸತತ ಶಿಷ್ಯರ ಕೂಡಿ ಪುಸ್ತಕ ಕಥೆಯ ಹೊರಲಿಚ್ಛಯಿಸಿ ಗಾರ್ಹಸ್ಥ್ಯವನು ನೆರೆ ತೊರೆದು ಯತಿತನವ ಕೈಕೊಂಡ ನಿನ್ನಿಂ ಪ್ರಥಿತ ಮಾತಿ ಬ್ರಹ್ಮನಿಷ್ಠತೆ ಮತಿ ವಿಕಳತನದಿಂದ ಗಳಹದಿರೆಂದು ವಿಧಿ ನುಡಿದ. ಮಂಡನ ಮಿಶ್ರರು ಶ್ರೀ ಶಂಕರನನ್ನ ಕುರಿತು, ಎಲೆ ಭಿಕ್ಷುವೆ, ಯಾವಾಗಲೂ ಶಿಷ್ಯರಿಂದ ಒಡಗೂಡಿ ಪುಸ್ತಕಗಳನ್ನು ಹೊತ್ತು ಅಲೆಯುತ್ತಾ ಗೃಹಸ್ಥಾಶ್ರಮವನ್ನ ತೊರೆದು
ಸನ್ಯಾಸಿಯಾದಂತಹ ನೀವು ನಿಮ್ಮಿಂದ ಈ ಬ್ರಹ್ಮಚರ್ಯ ನಿಷ್ಠೆ ಇದೆಯಲ್ಲ, ಇದು ಬರೀ ಕೇವಲ ಪ್ರಸಿದ್ಧಿ ಪಡೆದಂಥದ್ದು, ಪ್ರಸಿದ್ಧಿಗೋಸ್ಕರ ಅಂತ ಮೂದಲಿಸ್ತಾನೆ. ಹೀಗೆ ಮೂದಲಿಸಿದ್ದನ್ನ ಕೇಳಿದಂತಹ ಶಂಕರರು ಹೀಗೆ ಹೇಳ್ತಾರೆ, ಎಲೆ ಸಂಸಾರಿಯಾದಂತಹ ಮಂಡನ ಮಿಶ್ರನೇ, ನೀನು ಗುರುಚರಣ ಸೇವೆಯನ್ನ ಮಾಡಲು ಆಗದಲೇ ಬೇಸರಗೊಂಡು ಗುರುಕುಲವನ್ನ ತ್ಯಜಿಸಿ ಬಿಟ್ಟು ಹೊರಟಿದ್ಯಾ. ಈ ಭೂಮಿ ಒಳಗಡೆ ಬರಿದೆ ಗೃಹಸ್ಥಾಶ್ರಮವನ್ನ ಅನುಸರಿಸ್ತಾ ಮನೆಯೊಳಗಡೆ ಸ್ತ್ರೀಯರನ್ನ ಜೊತೆ ಲೋಲುಪತೆಯಿಂದ ಸರಸವಾಡುತ್ತಾ ಕಾಲ ಕಳೆಯುತ್ತೆಯ. ಇಂತಹ ನಿನ್ನ ಈ ಬಗೆ ಇದೆಯಲ್ಲ, ಈ ರೀತಿ ಬಹುವಿಧವಾದಂತಹ ಕರ್ಮನಿಷ್ಠೆ ಇದೇ ಪ್ರಖ್ಯಾತಿ ಪಡೆದಿದೆ ಅಂತ ಹೇಳಿ ಅವರು ತ್ರಿಪುರ ಸಂಹಾರಿಯಾದಂತಹ ಶ್ರೀ ಶಂಕರರು ಮಂಡನ ಮಿಶ್ರರನ್ನ ಮೂದಲಿಸ್ತಾರೆ. ಹೀಗೆ ಮೂದಲಿಸಿದ್ದಕ್ಕೆ ಪ್ರತಿಕ್ರಿಯೆಯನ್ನ ಹೇಗೆ ನೀಡುತ್ತಾರೆ ಮುಂದಿನ ಪದ್ಯದಲ್ಲಿ ಕೇಳೋಣ. ಸುದತಿಯರ ಜಠರದಲ್ಲಿ ಸುದತಿಯರ ಜಠರದಲ್ಲಿ ಜನಿಸಿ ಸುದತಿಯರು ರಕ್ಷಿಸಲು ಬೆಳೆದು ಆ ಸುದತಿಯರನಾಕ್ಷೇಪಿಸುತ್ತಿಹೆ ಯತಿಯ ನೀ ನಿಂತು. ಇದು ಕೃತಜ್ಞತೆಯಲ್ಲವೇನು, ಇದ ಬುಧರು ಮೆಚ್ಚುವರೆಂತು ಲೋಕದೊಳಗಮ ವೃತ್ತಿಯು ನಿನ್ನದು ಎಂದನು ವರಪಿತಾವನು. ಶ್ರೀ ಶಂಕರರೊಡನೆ ಸಂಭಾಷಣೆ ಮುಂದುವರೆದಂತೆ ಮಂಡನ ಮಿಶ್ರರು ಶಂಕರರನ್ನ ಈ ರೀತಿ ಛೇಡಿಸುತ್ತಾರೆ. ಸ್ತ್ರೀಯ ಗರ್ಭದಲ್ಲೇ ಜನಿಸಿ ಸ್ತ್ರೀಯರ ರಕ್ಷಣೆ ಪೋಷಣೆಯಲ್ಲೇ ಬೆಳೆದು ಸ್ತ್ರೀಯರನ್ನೇ ಮಾತು ಮಾತಿಗೂ ದೂಷಿಸುವಂತಹ ನೀವು ಕೃತಜ್ಞರು, ಅಂದರೆ ಉಪಕಾರ ಸ್ಮರಣೆ ಇಲ್ಲದಂತಹ ಅಧಮಾಧಮರು. ಇಂತಹ ವೃತ್ತಿ ನಿಮ್ಮದು ಎಂದು ಹೇಳಿ ಅವರು ಚುಚ್ಚು ಮಾತಿನಿಂದ ಛೇಡಿಸ್ತಾರೆ. ಈ ಮಾತಿಗೆ ಪ್ರತ್ಯುತ್ತರವಾಗಿ, ಅಯ್ಯ, ಸ್ತ್ರೀಯ ಗರ್ಭದಲ್ಲೇ ಜನಿಸಿ ಸ್ತ್ರೀಯರೇ ಕಾಪಾಡಿದ್ರೂ ಕೂಡ ಅವರ ಪೋಷಣೆಯಲ್ಲೇ ಬೆಳೆದು ಸ್ತ್ರೀಯರನ್ನೇ ಪಶುವಿನ ರೀತಿಯಲ್ಲಿ ನೀವು ರಮಿಸ್ತಿದ್ಯಾ. ಹಾಗಾಗಿ ಇದು ಕೃತಜ್ಞತೆ ಅಲ್ವೇ? ಇನ್ನೇನು ಇದು ಕೃತಜ್ಞತೆ. ಈ ಲೋಕದಲ್ಲಿ ಇಂತಹ ವೃತ್ತಿ ಇದೆಯಲ್ಲ, ಇದು ಅತ್ಯಂತ ಕೀಳು ಮಟ್ಟದ ವೃತ್ತಿ, ಅದು ನಿನ್ನದು ಅಂತ ಹೇಳಿ ಬದನಾರಿಯಾದಂತಹ ಶಂಕರರು ಮತ್ತೆ ಮತ್ತೆ ಮಂಡನ ಮಿಶ್ರರನ್ನ ಛೇಡಿಸ್ತಾ ಇದ್ದಾರೆ. ಇದಕ್ಕೆ ಮಂಡನ ಮಿಶ್ರರ ಪ್ರತಿಕ್ರಿಯೆಯನ್ನ ಮುಂದೆ ಕೇಳೋಣ. ದ್ವಿಜ ಕುಲದಿ ನೆರೆ ಪುಟ್ಟಿ ಸಂತತ. ದ್ವಿಜ ಕುಲದಿ ನೆರೆ ಪುಟ್ಟಿ ಸಂತತ ಯಜನ ಮೊದಲಾದ ಅಖಿಲ ಕರ್ಮವು ರಜವನೆಸಗದೆ ಗಾರ್ಹಪತ್ಯಾದ್ಯಗ್ನಿ ಸಂಕುಲವ ತ್ಯಜಿಸಿದೊಡೆ ತಪ್ಪದಲೆ ದೊರಕುವುದು ಅಜರವಲ್ಲಭ ಹತ್ಯೆಯೆಂಬ ಈ ನಿಜವನರಿಯದೆ ಕೆಟ್ಟೆನೆ ಎಂದ ಜನು ನೆರೆಜರೆದು. ಮಂಡನ ಮಿಶ್ರರು ಶಂಕರರನ್ನು ಕುರಿತು ತಮ್ಮ ಮಾತದಲ್ಲಿ ಹೀಗೆ ಹೇಳುತ್ತಾರೆ. ವೇದೋಕ್ತ ಸಕಲ ಕರ್ಮಾಧಿಕಾರವನ್ನು ಪಡೆದಂತಹ ದ್ವಿಜ ಅಂದರೆ ಬ್ರಾಹ್ಮಣ ಕುಲದಲ್ಲಿ ಜನಿಸಿ ಅನೇಕ ಯಜ್ಞ ಯಾಗಾದಿಗಳನ್ನು ಅನುಸರಿಸದೆ
ಅಹವನೀಯ ಗೃಹಸ್ಥಾಶ್ರಮವನ್ನು ಅನುಸರಿಸದೆ ಇದ್ದರೂ, ಅದನ್ನು ಆರಾಧಿಸದೇ ಇದ್ದರೆ ಶ್ರುತಿವಾಕ್ಯದ ಪ್ರಕಾರ ಇಂದ್ರ ಹತ್ಯಾ ದೋಷವು ಪ್ರಾಪ್ತಿಯಾಗುವುದು. ಈ ವಿಷಯ ನಿನಗೆ ತಿಳಿದಿಲ್ಲವೇ? ಇಂತಹ ಸನ್ಯಾಸಿಯಾಗಿಯೂ ಕೂಡ ಇಂತಹ ಸೂಕ್ಷ್ಮ ವಿಷಯಗಳನ್ನ ಅರಿಯದೇ ಇರುವುದು ವ್ರತ, ಸನ್ಯಾಸಿಯ ಆಗಿರುವುದೇ ವ್ಯರ್ಥ ಎಂದು ಮೂದಲಿಸುತ್ತಾರೆ. ಅದಕ್ಕೆ ಶಂಕರರು ಹೀಗೆ ಹೇಳ್ತಾರೆ: ಪೂರ್ವ ಜನ್ಮಗಳ ಪರಮ ಸುಕೃತದ ಫಲದಿಂದ ಈ ಮಾನವ ಜನ್ಮ ದೊರೆತಿದೆ. ಹೀಗೆ ಪ್ರಾಪ್ತಿಯಾಗಿರುವಂತಹ ಮನುಷ್ಯ ಜನ್ಮದಲ್ಲಿ ನಾವು ಜನನ ಮರಣ ರಹಿತವಾದಂತಹ ಪರಮ ಪದವಿಯನ್ನು ಪಡೆಯುವ ಮಾರ್ಗವನ್ನು ಅರಿಯಬೇಕು. ಅದನ್ನು ಅರಿಯದೆ ಬರಿಯ ಕರ್ಮದ ಜಾಡ್ಯದಲ್ಲಿ ಮುಳುಗಿದರೆ ಆತ್ಮೋದ್ಧಾರ ಸಾಧ್ಯವಿಲ್ಲ. ಈ ಪರಮ ಪದವಿಯನ್ನ ದೊರೆಯೋದಕ್ಕೆ ಆತ್ಮೋದ್ಧಾರದ ಕಡೆ ನಾವು ಶ್ರಮಿಸಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಕವಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ಶಂಕರರ ತತ್ವವನ್ನು ಅರಿತು ಅನುಸರಿಸುವ ಬಗೆಯನ್ನ ಸೂಕ್ಷ್ಮವಾಗಿ ವರ್ಣಿಸಿದ್ದಾರೆ. ಇದಲ್ಲದೆ ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಬೇಡಿ ಕುಚ್ಚಪ್ಪಗಳಿರ ಎನ್ನುವ ಪುರಂದರ ದಾಸರ ಮಾತು ಅದೆಷ್ಟು ಸತ್ಯ ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಮುಂದಿನ ಸಂಭಾಷಣೆಯಲ್ಲಿ ಮಂಡನ ಮಿಶ್ರರು ಶಂಕರರನ್ನು ಏನೆಂದು ಪ್ರಶ್ನಿಸುತ್ತಾರೆ ಕೇಳೋಣ. ದ್ವಾರ ದೇಶದೊಳಿದ್ದ ನಮ್ಮಯ್ಯ. ದ್ವಾರ ದೇಶದೊಳಿದ್ದ ನಮ್ಮಯ್ಯ ಕೀರಗಳ ನೆರೆ ಜಯಿಸಲಾರದೆ ಚೋರನಂದದಿ ಬಂದೆ ನೀನೆಂತೆನಲು ಕೇಳುತ್ತವೆ. ಕಾರು ಹಸ್ತ್ಯದೊಳಿರುತ್ತ ಗೇಹದ್ವಾರವನು ಬಂಧಿಸೂತ ಬಹುಳ ವಿಕಾರಿ ಗಿಡುಗನ ತೆರದಿ ನೀನೆಂತಿರ್ಪ ಪೇಳೆಂದ. ಮಿಶ್ರರು ಶಂಕರರಿಗೆ ಅದಿರಲಿಯತಿಯೇ, ನನ್ನ ಮನೆಯ ದ್ವಾರ ಪ್ರದೇಶದಲ್ಲಿ ಇದ್ದಂತಹ ಕೀರಗಳ ಅಂದರೆ ಗಿಳಿಗಳ ವಾಗ್ವಾದವನ್ನು ಜಯಿಸಿ ಕ್ರಮವಾಗಿ ನನ್ನ ಮನೆಯನ್ನು ಪ್ರವೇಶಿಸದೆ ಚೋರನಂತೆ ಕಳ್ಳನಂತೆ ಏಕೆ ಮನೆಯ ಒಳಗೆ ಪ್ರವೇಶಿಸಿದಿರಿ ಎಂದು ಪ್ರಶ್ನಿಸುತ್ತಾರೆ. ಇದಕ್ಕೆ ಶಂಕರರು, ಗೃಹಸ್ಥಾಶ್ರಮನಾದ ಮಂಡನ ಮಿಶ್ರನೇ, ನೀನು ಧರ್ಮವನ್ನು ಪಾಲಿಸದೆ ಅತಿಥಿ ಅಭ್ಯಾಗತರನ್ನ ಆದರಿಸದೆ ನಿನ್ನ ಮನೆಯ ದ್ವಾರವನ್ನ ಬಾಗಿಲನ್ನ ಮುಚ್ಚಿಕೊಂಡು ಏಕೆ ಗಿಡಿಗನಂತೆ ಮನೆಯೊಳಗೆ ಇದ್ದೆ ಎಂದು ಮರು ಪ್ರಶ್ನೆ ಹಾಕುತ್ತಾರೆ. ಹೀಗೆ ಸಂಭಾಷಣೆ ಮುಂದುವರೆದಂತೆ ಮುಂದಿನ ಪದ್ಯವನ್ನು ಕೇಳಿ. ಚಾರುತರ ಸತ್ಕರ್ಮ ಮಧ್ಯೆ. ಚಾರುತರ ಸತ್ಕರ್ಮ ಮಧ್ಯೆ ವಿಕಾರವೇಶಿಗಳೊಡನೆ ಭಾಷಣ ಬಾರದೆನುತ್ತಲೇ ಕದವ ಮುಚ್ಚಿರೆ ದುಷ್ಟನಹ ನೀನು. ಚೋರನಂದದಿ ಬಂದು ಸುಮ್ಮನೆ ಚೀರುತಿಹೆ ಬಾಯ್ ಬಡಕತನದಲ್ಲಿ ಸಾರು ಸಾರೆಂದೆನುತ ಜರೆದನು ವಿಪ್ರನಾಯತಿಯ. ಮಂಡನ ಮಿಶ್ರರು ಶ್ರೀ ಶಂಕರರಿಗೆ ಹೀಗೆ ಹೇಳುತ್ತಾರೆ. ಅದೇನೆಂದರೆ, ಉತ್ಕೃಷ್ಟವಾದ ಸತ್ಕರ್ಮ ಕಾರ್ಯದಲ್ಲಿ ನಾನು ತೊಡಗಿರುವ ಮಧ್ಯೆ ಅಂತಹ ಮಧ್ಯಕಾಲದಲ್ಲಿ ನೀವು ವಿಕಾರ ವೇಷದಲ್ಲಿ ಪ್ರವೇಶಿಸಿ ವಿಕಾರವೇಶಿಗಳಾದ ನಿಮ್ಮಂತಹವರ ಜೊತೆ ಮಾತುಕತೆ ಸಲ್ಲದೆಂದು ನಾನು ಮನೆಯೊಳಗಿದ್ದೆ. ಆದರೆ ನೀವೇ ಕಳ್ಳತನದಿಂದ ಮನೆಯೊಳಗೆ ನುಗ್ಗಿದ್ದಲ್ಲದೆ ಮನಸ್ಸಿಗೆ ಬಂದಂತೆ ವಾಗ್ವಾದದಲ್ಲಿ ನೀವು ತೊಡಗಿದ್ದೀರಿ ಎಂದು ಛೇಡಿಸುತ್ತಾರೆ. ಅದಕ್ಕೆ ಶ್ರೀ ಶಂಕರರು ಮಂಡನ ಮಿಶ್ರರಿಗೆ ಹೀಗೆ ಹೇಳುತ್ತಾರೆ.
ದುಸ್ಸಂಧಿಯಾದಂತಹ ನಿಮ್ಮ ಮಾತುಗಳು, ಆ ಮಾತಿನಿಂದ ಯತಿಭಂಗ ದೋಷ ಉಂಟಾಗಿದೆ. ಕೇವಲ ಕರ್ಮಜಡರಾದಂತಹ ವಾಂಚಸರಿಗೆ ಶಾಸ್ತ್ರದ ವಿಚಾರದ ಜ್ಞಾನ ಅತಿ ಕಡಿಮೆಯಾಗಿರುತ್ತೆ ಅಲ್ವೇ ಅಂತ ಶಂಕರರು ಮಂಡನ ಮಿಶ್ರರನ್ನ ಮಾತಿನಲ್ಲೇ ಚಿಚ್ಚುತ್ತಾರೆ. ನಂತರದ ಪದ್ಯದಲ್ಲಿ ಕೇಳಿ. ಮನಸ್ಸಿನಲ್ಲಿ ವಾಕ್ಕಿನಲ್ಲಿ ಕರ್ಮದಲನುವಿನಿಂ ಯತಿ ಭಂಗವೇ ಬೇಕೆನುತಲಿಪ್ಪ ಎನಗೆಂತು ಲಭಿಪುದು ದೋಷವಾಕ್ಕಿನಲಿ. ಸನುಮತವು ಯತಿ ಭಂಗವೆನಗೆನೆ ಮನಸಿ ಜಾಂತಕನೆಂದನು. ಆ ಯತಿ ವಿನುತ ಪಂಚಮ್ಯಾಂತ ಶಬ್ದವೆನುತ್ತಲಾವಿದೆಯೇ. ನಿನಗೆ ಮಾತಿನಲ್ಲಿ ಯತಿಭಂಗ ದೋಷ ಉಂಟಾಗಿದೆ ಎಂದ ಶಂಕರರಿಗೆ ಮಂಡನ ಮಿಶ್ರರು ಹೀಗೆ ತಿಳಿಸುತ್ತಾರೆ. ನನ್ನ ಮಾತಿನಲ್ಲಿ, ಮನಸ್ಸಿನಲ್ಲಿ, ಕಾರ್ಯದಲ್ಲಿ ನನಗೆ ಯತಿಭಂಗವೇ ಅವಶ್ಯಕವಾಗಿದ್ದು, ಮಾತಿನಲ್ಲಿ ಯತಿಭಂಗಕ್ಕೆ ದೋಷ ಉಂಟಾಗಲಾರದು ಎನ್ನುತ್ತಾರೆ. ಶಂಕರ ಭಗವತ್ಪಾದರು ಯತಿಭಂಗ ಈ ಪದವನ್ನ ಪಂಚಮಿ ತತ್ಪುರುಷ ಸಮಾಸವಾಗಿದೆ ಎಂದು ವ್ಯಾಕರಣಾಂಶವನ್ನು ತಿಳಿಸುತ್ತಾರೆ. ಯತಿಯ ದಶೆಯಿಂದ ಪ್ಲಸ್ ಭಂಗ ಅಂದರೆ ಯತಿಭಂಗ ಎನ್ನುವುದು ಇಲ್ಲಿ ಪಂಚಮಿ ತತ್ಪುರುಷ ಸಮಾಸದ ಉದಾಹರಣೆಯಾಗಿದೆ. ಶಂಕರ ಭಗವತ್ಪಾದರ ಹಾಗೂ ಮಂಡನ ಮಿಶ್ರರ ಸಂಭಾಷಣೆಯನ್ನ ಒಳಗೊಂಡಂತಹ ಸಾಲಿಗ್ರಾಮ ಶ್ರೀಕಂಠ ಶಾಸ್ತ್ರಿಗಳ ಶಂಕರ ವಿಜಯವು ಬಾಮಿನಿ ಷಟ್ಪದಿಯಿಂದ ಕೂಡಿದ್ದು ಮಾತ್ರಾಗಳ ಛಂದಸ್ಸಿಗೆ ಸೇರಿದಂತಹ ಛಂದಸ್ಸಾಗಿದೆ. ಇಲ್ಲಿಯ ಸುಂದರವಾದ ಛಂದಸ್ಸು, ಮಂಡನ ಮಿಶ್ರರು ಹಾಗೂ ಶಂಕರರ ಸಂಭಾಷಣೆ ಅತ್ಯಂತ ಉತ್ತಮವಾಗಿ ಸುಂದರವಾಗಿ ಮೂಡಿ ಬಂದಿದ್ದು, ಇಂತಹ ಉತ್ಕೃಷ್ಟವಾದಂತಹ ಕಾವ್ಯವನ್ನ ರಚಿಸಿದ ಆ ಕವಿಗೆ ನನ್ನ ನುಡಿ ನಮನಗಳು. ಜೀವನದ ಗುರಿಯನ್ನು ಬಾಲ್ಯದಲ್ಲೇ ಅರಿಯುತ್ತ ಪರಮ ಪದಕ್ಕೆಂದು ಸನ್ಯಾಸ ಪಡೆದು, ಜೀವನದ ಗುರಿಯನ್ನು ಬಾಲ್ಯದಲ್ಲೇ ಅರಿಯುತ್ತ ಪರಮ ಪದಕ್ಕೆಂದು ಸನ್ಯಾಸ ಪಡೆದು, ತಿರುಗಿ ಭಾರತದ ಉತ್ತಗಲದೊಳಗೆಲ್ಲ ಪರತತ್ವದರ್ಥವನ್ನು ಬಿತ್ತರಿಸಿದವಗೆ, ಪರತತ್ವದರ್ಥವನ್ನು ಬಿತ್ತರಿಸಿದವಗೆ ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಅನುಭವಿಯು ನೀ ನಡೆದ ಹಾದಿಯೊಳಗಡಿ ಇಡುವ ಮನವೆನಗೆ ಕೊಡಿರೆನುತ ಬೇಡುವೆನು ಗುರುವೇ. ಅನುಭವಿಯು ನೀ ನಡೆದ ಹಾದಿಯೊಳಗಡಿ ಇಡುವ ಮನವೆನಗೆ ಕೊಡಿರೆನುತ ಬೇಡುವೆನು ಗುರುವೇ. ಅನವರತ ನಿಮ್ಮ ನಾಮ ಸ್ಮರಣೆ ಬಿಡದಂತೆ, ಅನವರತ ನಿಮ್ಮ ನಾಮ ಸ್ಮರಣೆ ಬಿಡದಂತೆ ಅನುನಯದಿ ನಡೆವಂತೆ ನೀನೆಮ್ಮ ಹರಸು, ಅನುನಯದಿ ನಡೆವಂತೆ ನೀನೆಮ್ಮ ಹರಸು. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ.